श्रीगुरुभ्यो नमः। हरि ओम्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। भवति तनुभावादेडमो कोऽपि वाग्मी जडमतिरपि जन्तुः जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। तपो विद्याविरक्त्यादिसद्गुणौघाकरानहं वादिराजगुरून् वन्दे हयग्रीवदयाश्रयान्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। दुर्वादिध्वान्तरवये वैष्णवीन् धीवरेन्दवे। श्रीराघवेन्द्रगुरवे नमोऽत्यन्तदयालवे। ब्रह्मचर्य हरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः। श्रीगुरुभ्यो नमः। हरि ओम्। ಭಗವಂತನಿಗೆ ಮಾನಸಿಕ ಆದಂತಹ ಪೂಜೆಯನ್ನು ಮಾಡಬೇಕು. ಅದೇ ರೀತಿಯಾಗಿ ದಿನನಿತ್ಯದ ಕ್ರಿಯೆಗಳು ಅದೂ ಕೂಡ ಪೂಜೆ ಅಂತ ಅನಿಸಿಕೊಳ್ಳಬೇಕು. ಅದೇ ರೀತಿಯಾಗಿ ಈ ದೇಹ ಇದರಲ್ಲಿ ಈ ದೇಹ ಎಂಬಂತಹ ಏನು ಮಂದಿರ, ಅದರಲ್ಲಿ ಭಗವಂತನ ವಿಶೇಷವಾದಂತಹ ಪೂಜೆಯ ವಿಚಾರವನ್ನು, ದೇಹದಲ್ಲಿ ಆಗುವಂತಹ ಬೇರೆ ಬೇರೆ ರೀತಿಯಾದ ಕ್ರಿಯೆಗಳು ಅದು ಕೂಡ ಭಗವಂತನ ಪೂಜೆ ಆಗಬೇಕು. ಅದನ್ನು ಯಾವ ತೆರನಾಗಿ ನಾವು ಅದನ್ನು ಅರ್ಥೈಸಿಕೊಳ್ಳಬೇಕು ಎಂಬುದನ್ನು ಜಗನ್ನಾಥದಾಸರು ಹೇಳಿದರು. ಅದಾದ ಮೇಲೆ ಮುಂದೆ ಹೇಳ್ತಾರೆ, ದೇಹದಲ್ಲಿ ಭಗವಂತನ ಆ ದ್ವಾರಗಳು, ಇಡೀ ದೇಹದಲ್ಲಿ ಅಂಗಗಳಿದೆ. ಈ ಎಲ್ಲ ಅಂಗಗಳು ನಾವು ಇದನ್ನು ಯಾವ ತೆರನಾಗಿ ಇದನ್ನು ಚಿಂತನೆ ಮಾಡಬೇಕು ಎಂಬುದಕ್ಕೆ ಜಗನ್ನಾಥದಾಸರು ಆ ಚಿಂತನೆಯ ಕ್ರಮವನ್ನು, ಚಿಂತನಾ ವಿಚಾರವನ್ನು ನಮ್ಮ ಮುಂದೆ ತೆರೆದಿಡುತ್ತಾ ಇದ್ದಾರೆ. ಮಾರಮಣನ ರಮನೆಗೆ ಸುಮಹಾದ್ವಾರವೆನಿಸುವ ವದನ ಕೊಪ್ಪುವ ತೋರಣ ಶ್ಮಶ್ರುಗಳು, ಕೇಶಗಳೇ ಪತಾಕಗಳು, ಊರಿನಡೆವಂಘ್ರಿಗಳೇ ಜಂಘೆಗಳೂರು, ಮಧ್ಯೋದರ ಶಿರಗಳ ಆರದುಪ್ಪರಿಗಳು, ಕೋಶಗಳೈದು ಕೋಣೆಗಳು. ಈ ದೇಹ ಎಂಬ ಕೋಣೆಯಲ್ಲಿ, ದೇಹ ಎಂಬ ಮಂದಿರದಲ್ಲಿ ಎಲ್ಲ ರೀತಿಯಾಗಿ ಅದೊಂದು ಅರಮನೆ ಅಂತ ಇದನ್ನು ಚಿಂತನೆ ಮಾಡಿದರು. ಈ ಅರಮನೆಯಲ್ಲಿ ಏನೆಲ್ಲ ಇರಬೇಕು, ಯಾವುದೆಲ್ಲ ಇರಬೇಕು ಎಂಬುದನ್ನು ಚಿಂತನಾ ವಿಚಾರವಾಗಿ ನಮ್ಮ ಮುಂದೆ ತೆರೆದಿಡ್ತಾ ಇದ್ದಾರೆ. ಮಾರಮಣನ ಭಗವಂತನ ಲಕ್ಷ್ಮೀರಮಣ ಅವನ ಅರಮನೆಗೆ ದ್ವಾರ ಯಾವುದು ಅಂತ ಕೇಳಿದರೆ ಮುಖ. ಈ ಮುಖ ಇದು ಭಗವಂತನ ವಿಚಾರಕ್ಕೆ ಅಥವಾ ಈ ದೇಹ, ಈ ಮಂದಿರಕ್ಕೆ ದ್ವಾರ. ಇನ್ನು ಅದಾದ ಮೇಲೆ ತೋರಣಗಳು, ಅದೇ ರೀತಿಯಾಗಿ ಧ್ವಜಗಳು. ಒಂದು ರಾಜ್ಯ ಅಂತ ಅಂದಮೇಲೆ ಆ ರಾಜ್ಯಕ್ಕೆ ತೋರಣಗಳು, ಪತಾಕೆಗಳು ಎಲ್ಲವುಗಳು ಕೂಡ ಇರಬೇಕು.
ಅದಿದ್ದಾಗ ಮಾತ್ರ ಆ ಅರಮನೆಗೆ ಒಂದು ಶೋಭೆ. ಅದರಲ್ಲಿ ಈ ದೇಹ ಎಂಬಂತಹ ಅರಮನೆಗೆ ಮುಖ, ಇದು ದ್ವಾರ. ಅದಾದ ಮೇಲೆ ಅಲ್ಲಿರತಕ್ಕ ನಮ್ಮ ಮೊಳಕಾಲುಗಳು, ಅದು ಏನಾಗಿದೆ ಅಂತ ಕೇಳಿದರೆ ಆ ಉದರ, ಅದೇ ರೀತಿಯಾಗಿ ತೊಡೆ, ಅವಯವಗಳು, ಇದೆಲ್ಲ ಉಳಿದಂತಹ ಏನು ಅವಯವಗಳಿದೆ ದೇಹದಲ್ಲಿ, ಇದು ಒಂದೊಂದು ರೀತಿಯಾಗಿರತಕ್ಕಂತಹ ಅಂತಸ್ತುಗಳು. ಹೇಗೆ ಅರಮನೆ ಅಂತಸ್ತಿನಿಂದ, ಬಹಳವಾದಂತಹ ಅಂತಸ್ತಿನಿಂದ ಕೂಡಿರ್ತದೋ, ಅರಮನೆ ಅಂತ ಆಗಬೇಕು ಅಂತ ಅಂದರೆ ಅದು ತುಂಬ ಅಂತಸ್ತಿನಿಂದ ಕೂಡಿರಬೇಕು. ಬೇರೆ ಬೇರೆಯಾಗಿರತಕ್ಕಂತಹ ಅಂತಸ್ತುಗಳು, ಕಾಲಾಳುಗಳಿಗೆ, ಪದಾತಿಗಳಿಗೆ, ಅದೇ ರೀತಿಯಾಗಿ ಉಳಿದಂತಹ ಸೇವಕರಿಗೆ, ಎಲ್ಲ ರೀತಿಯಾಗಿರತಕ್ಕಂತಹ ತನ್ನ ರಾಜ್ಯದಲ್ಲಿ ಇರುವಂತಹ, ತನ್ನ ಅರಮನೆಯಲ್ಲಿರುವಂತಹ ಯಾರೆಲ್ಲ ಸೇವಕರು ಅವರೆಲ್ಲರಿಗೂ ಕೂಡ ಒಂದು ವ್ಯವಸ್ಥಿತವಾದಂತಹ ರೀತಿಯಲ್ಲಿ ಇಳಿದುಕೊಳ್ಳಿಕ್ಕೆ, ಉಳ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಎಲ್ಲ ರೀತಿಯ ವ್ಯವಸ್ಥೆಗಳು ಇರಬೇಕು. ಅದೇ ರೀತಿಯಾಗಿ ದೇಹವೆಂಬಂತಹ ಮಂದಿರದಲ್ಲಿಯೂ ಕೂಡ ಎಲ್ಲ ವ್ಯವಸ್ಥೆಗಳು ಕೂಡ, ದ್ವಾರ, ಅದೇ ರೀತಿಯಾಗಿ ಅಂತಸ್ತು, ಧ್ವಜ, ಪತಾಕೆ, ಇದೆಲ್ಲವೂ ಕೂಡ ಇರಬೇಕು ಎಂಬುದಾಗಿ ಹೇಳ್ತಾರೆ. ಈ ದೇಹ ಭಗವಂತನಿಗೆ ಅರಮನೆ ಅಂತ. ಯಾಕೆ ಅಂತ ಕೇಳಿದರೆ, ಈ ಮುಖ, ಇದನ್ನು ಯಾಕೆ ನಾವು ಇದನ್ನು ಆ ರೀತಿಯಾಗಿ ಕಲ್ಪನೆ ಮಾಡಿಕೊಳ್ಳಬೇಕು ಅಂತ ಕೇಳಿದರೆ, ಕಣ್ಣು, ಮೂಗು, ಮುಖ, ಈ ಎಲ್ಲ ಅವಯವಗಳು ಕೂಡ ದ್ವಾರಗಳೇ. ಯಾಕೆ ಅಂತಂದರೆ ಈ ದ್ವಾರಗಳ ಮೂಲಕವಾಗಿ ಪ್ರಾಣ ಹೊರಕ್ಕೆ ಹೋಗ್ತಾನೆ. ಕಣ್ಣಿನ ಮೂಲಕ, ಕಿವಿಯ ಮೂಲಕ, ಬಾಯಿಯ ಮೂಲಕ, ಅದೇ ರೀತಿಯಾಗಿ ಇನ್ನು ಉಳಿದಂತಹ ವಾಯುಪಸ್ಥಾದಿಗಳ ಇಂದ್ರಿಯಗಳ ಮೂಲಕವಾಗಿಯೂ ಕೂಡ ದೇಹ ಅಥವಾ ದೇಹದ ಒಳಗಿರುವಂತಹ ಪ್ರಾಣ ಹೊರಕ್ಕೆ ಹೋಗಬಹುದು. ಅದಕ್ಕೋಸ್ಕರ ಈ ಅರಮನೆ, ಈ ದೇಹ ಎಂಬ ಅರಮನೆ, ಅದರಲ್ಲಿ ಮುಖ ಎಂಬುದು ಅದು ಪ್ರಧಾನವಾಗಿರತಕ್ಕಂತಹ ದ್ವಾರ. ಆ ಪ್ರಧಾನವಾಗಿರತಕ್ಕಂತಹ ದ್ವಾರದ ಮೂಲಕವಾಗಿ ಗಮನ ಆಗಮನಗಳು, ಹೋಗುವಿಕೆ ಬರುವಿಕೆ ಇತ್ಯಾದಿಗಳು ನಡೆಯುವಂತಹದ್ದು. ಇನ್ನು ಬಾಯಿಯಿಂದ ಶಬ್ದಾದಿಗಳ ವ್ಯವಹಾರ, ಮಾತನಾಡುವಿಕೆ, ಇದೆಲ್ಲ ವ್ಯವಹಾರಗಳು ನಡೀತವೆ. ಈ ಶಬ್ದ ವ್ಯವಹಾರ ಅತ್ಯಂತ ಪ್ರಧಾನವಾದದ್ದು. ಇನ್ನು ಉಳಿದಂತಹ ಎಲ್ಲ ನಮ್ಮ ದೇಹದಲ್ಲಿರುವಂತಹ ಅವಯವಗಳು, ಅದು ಧ್ವಜಗಳ ಕೆಲವೊಂದಷ್ಟು ಅವಯವಗಳು ಪತಾಕೆಗಳಾಗ್ತವೆ, ಕೆಲವೊಂದಷ್ಟು ಅವಯವಗಳು ಧ್ವಜಗಳಾಗ್ತವೆ. ಹೀಗೆ ಎಲ್ಲ ಒಂದೊಂದು ರೀತಿಯಾದಂತಹ ಒಂದೊಂದು ಇಂದ್ರಿಯಗಳು, ಒಂದೊಂದು ಪದಾರ್ಥಗಳು, ಒಂದೊಂದು ರೀತಿಯಾದಂತಹ ವ್ಯವಸ್ಥೆಯನ್ನು ಅದು ತೋರಿಸಿಕೊಡ್ತವೆ. ಅದಾದ ಮೇಲೆ ಇನ್ನು ಪಾದದಿಂದ ಶಿರಸ್ಸಿನ ತನಕ ಇರುವಂತಹ ಅವಯವಗಳು, ಬೇರೆ ಬೇರೆ ರೀತಿಯಾದಂತಹ ಅವಯವಗಳಿರ್ತವೆ. ಈ ಪಾದದಿಂದ ಆರಂಭಿಸಿಕೊಂಡು ಶಿರಸ್ಸಿನ ತನಕ ಇರುವಂತಹ ಅವಯವದಲ್ಲಿ ಒಂದೊಂದು ಅವಯವಗಳು, ಈ ಜಂಘೆ, ತೊಡೆ, ಅದೇ ರೀತಿಯಾಗಿ ಕಟಿ, ಇದೆಲ್ಲವೂ ಉದರ, ಇದೆಲ್ಲವೂ ಕೂಡ ಒಂದೊಂದು ಅಂತಸ್ತನ್ನು ಸೂಚನೆ ಮಾಡುತ್ತವೆ. ಹೇಗೆ ಅರಮನೆಯಲ್ಲಿ ಅಂತಸ್ತುಗಳು, ಒಂದೊಂದು ಅಂತಸ್ತುಗಳಿದೆಯೋ, ಈ ದೇಹದಲ್ಲಿಯೂ ಕೂಡ ಒಂದೊಂದು ಅಂತಸ್ತುಗಳು, ಒಂದೊಂದು ಇಂದ್ರಿಯಗಳು ಒಂದೊಂದು ಅಂತಸ್ತನ್ನು ಸೂಚನೆ ಮಾಡುತ್ತವೆ. ಅದಾದ ಮೇಲೆ ಅನ್ನಮಯ, ಪ್ರಾಣಮಯ, ವಿಜ್ಞಾನಮಯ ಇತ್ಯಾದಿ 5 ವಿಧವಾದಂತಹ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ಹೀಗೆ ಈ 5 ಅನ್ನಮಯಾದಿ ಪಂಚಕೋಶಗಳು, ಇದು 5 ಕೋಣೆಗಳು. ಹೀಗೆ ಭಗವಂತನ ಒಂದು ಭವ್ಯವಾದಂತಹ ಅರಮನೆಯಲ್ಲಿ, ಈ ದೇಹ ಎಂಬ ಅರಮನೆಯಲ್ಲಿ ಭಗವಂತ ಅತ್ಯಂತ ಅದ್ಭುತವಾಗಿ, ಅತ್ಯಂತ ಆರಾಮವಾಗಿ ತಾನು ಇಲ್ಲಿ ಇದ್ದುಕೊಂಡು ಜೀವನನ್ನು
ನಿಯಮನೆ ಮಾಡುತ್ತಾನೆ ಎಂಬುದಾಗಿ ಹೇಳ್ತಾರೆ. ಈ ಮುಖ್ಯವಾದಂತಹ ನಮ್ಮ ನವದ್ವಾರೇ ಪುರೇ ದೇಹಿ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಕೂಡ ಹೇಳ್ತಾನಲ್ವ, ನವದ್ವಾರೇ ಪುರೇ ದೇಹಿ. ಈ ದೇಹ ದೇಹಿ ಇದರಲ್ಲಿ 9 ದ್ವಾರಗಳಿದೆ. ಈ 9 ದ್ವಾರಗಳಲ್ಲಿ ಏನಾಗಿದೆ ಅಂತ ಕೇಳಿದ್ರೆ, ಮುಖ್ಯವಾಗಿರತಕ್ಕಂತಹ ಒಂದು ಅರಮನೆಯಲ್ಲಿ ಒಂದು ದೊಡ್ಡ ದ್ವಾರ ಇರ್ತದೆ. ಅದನ್ನು ನಾವು ಪ್ರಧಾನ ದ್ವಾರ ಅಂತ ಕರಿತೇವೆ. ಈ ಪ್ರಧಾನವಾದಂತಹ ದ್ವಾರ ನಮ್ಮ ಈ ನವದ್ವಾರಗಳಲ್ಲಿ ಮಹಾದ್ವಾರವಾಗಿರುವಂತಹದ್ದು ಬಾಯಿ. ಯಾಕೆ ಅಂತ ಕೇಳಿದ್ರೆ, ಶರೀರದ ಪೋಷಣೆ ಆಗಬೇಕು ಅಂತ ಆದರೆ, ಶರೀರ ಒಂದು ವೇಳೆ ಶರೀರಕ್ಕೆ ನಾವು ಆಹಾರಾದಿಗಳನ್ನು ನೀಡಿಲ್ಲ ಅಂತ ಆದರೆ ಆವಾಗ ಏನಾಗ್ತದೆ ಅಂತ ಕೇಳಿದರೆ, ಶರೀರ ಅದು ತನ್ನ ಸಾಮರ್ಥ್ಯವನ್ನು, ತನ್ನ ಶಕ್ತಿಯನ್ನು ಕಳೆದುಕೊಳ್ತದೆ. ಅದಕ್ಕೋಸ್ಕರವಾಗಿ ಈ ಆಹಾರವನ್ನು, ನಮ್ಮ ದೇಹದಲ್ಲಿ ಆಹಾರವನ್ನು ಸ್ವೀಕಾರ ಮಾಡುವಂತಹ ಪ್ರಧಾನವಾದಂತಹ ದ್ವಾರ ಅದು ಬಾಯಿ. ಈ ಬಾಯಿಯ ಮೂಲಕವಾಗಿ ನಾವು ಆಹಾರಾದಿಗಳನ್ನು ಸ್ವೀಕಾರ ಮಾಡುತ್ತೇವೆ. ಅದಾದ ಮೇಲೆ ಇನ್ನು ಮನೋಗತವನ್ನು, ಮನಸ್ಸಿನಲ್ಲಿ ಇಚ್ಛೆಯನ್ನು ನಾವು ಪಡ್ತೇವೆ. ಒಂದೊಂದು ರೀತಿಯಾದಂತಹ ಇಚ್ಛೆಯನ್ನು ನಾವು ಪಡ್ತೇವೆ. ಈ ಇಚ್ಛೆಯನ್ನು ಇಚ್ಛೆ ಪಟ್ಟದ್ದನ್ನು ನಾವು ಹೇಳಬೇಕು ಅಂತಾದರೆ, ಶಬ್ದೋಚ್ಚಾರಣೆ ಮಾಡಬೇಕು ಅಂತಾದರೂ ಕೂಡ ಬಾಯಿ ಬೇಕಲ್ವ. ಬಾಯಿಯೇ ಇಲ್ಲ ಅಂತಾದರೆ ಬಾಯಿಯಿಂದ, ಆ ಬಾಯಿಯ ವ್ಯವಸ್ಥೆ ಯಾಕೆ ಅಂತ ಕೇಳಿದ್ರೆ, ತನ್ನ ಮನಸ್ಸಿನಲ್ಲಿ ಏನನ್ನ ಚಿಂತನೆ ಮಾಡ್ತಾನೋ, ಮಾನಸಿಕವಾದಂತಹ ಏನು ತನ್ನ ವ್ಯವಸ್ಥೆಯನ್ನು ತಾನು ಇಚ್ಛೆ ಪಡ್ತಾನೋ ಅದನ್ನು ವ್ಯಕ್ತಪಡಿಸಲಿಕ್ಕೆ ಇರುವಂತಹ ಒಂದು ಮಾರ್ಗ ಯಾವುದು ಅಂತ ಕೇಳಿದ್ರೆ ಆ ಬಾಯಿ. ಶಬ್ದೋಚ್ಚಾರಣೆ ಮಾಡುವ ಮೂಲಕವಾಗಿ ಅವನು ಮಹಾದ್ವಾರ, ಈ ಮಹಾದ್ವಾರವಾದಂತಹ ಬಾಯಿ ಇದ್ದದ್ರಿಂದಾಗಿ ಅಲ್ಲಿ ಮಹಾದ್ವಾರ ಇದನ್ನು ಒಂದು ಮುಖ್ಯವಾಗಿರತಕ್ಕಂತಹ ಪ್ರಧಾನವಾದಂತಹ ಒಂದು ದ್ವಾರ ಅಂತ ಹೇಳ್ತಾರೆ. ಅದಾದ ಮೇಲೆ ಇನ್ನೊಂದು ಏನು ಅಂತ ಕೇಳಿದ್ರೆ, ಇದನ್ನು ಪ್ರಧಾನ ಯಾಕೆ ಹೇಳ್ತಾರೆ ಅಂತ ಕೇಳಿದ್ರೆ, ಈ ಬಾಯಿಯ ಮೂಲಕವಾಗಿ ಜ್ಞಾನದ ಸಂಪಾದನೆ. ಯಾಕೆ ಈ ಬಾಯಿ ಇತ್ತು ಅಂತ ಆದರೆ ಗ್ರಂಥಾದಿಗಳ ಅವಲೋಕನ, ಗ್ರಂಥಾದಿಗಳ ಚಿಂತನೆ, ಗ್ರಂಥಾದಿಗಳ ಪ್ರವಚನ ಇದನ್ನು ಮಾಡಲಿಕ್ಕಾಗದೆ. ಒಂದು ವೇಳೆ ಪ್ರಧಾನವಾದಂತಹ ದ್ವಾರ ಬಾಯಿಯೇ ಇಲ್ಲ ಅಂತಾದರೆ ಈ ಬಾಯಿಯನ್ನು ನಾವು ಕೇವಲ ತಿನ್ನುವುದಕ್ಕೆ, ಚಾಪಲ್ಯಕ್ಕೋಸ್ಕರವಾಗಿ ಇದನ್ನು ಉಪಯೋಗಿಸಿಕೊಳ್ಳಬಾರದು. ಯಾವುದೋ ಒಂದು ಹೇಳ್ತಾನಲ್ವ ಕೃಷ್ಣ, ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂತಪ ಅಂತ. ನಿನ್ನ ಹೃದಯದಲ್ಲಿ ನೀನೀಗ ಯುದ್ಧವನ್ನು ಮಾಡುವುದಿಲ್ಲ ಅಂತ ಹೇಳಿಕೊಂಡು ನೀನೀಗ ದೌರ್ಬಲ್ಯನಾಗಿದ್ಯಲ್ವ, ಅದನ್ನು ನಾವು ಈ ಎಲ್ಲ ಇಂದ್ರಿಯಗಳಲ್ಲೂ ನಾವು ಇದನ್ನು ಅನುಸರಿಸಿಕೊಳ್ಳಬೇಕು. ನಮ್ಮ ಇಂದ್ರಿಯಗಳು ಕೂಡ ಏನಾಗಿರ್ತದೆ ಅಂತ ಕೇಳಿದರೆ ಅದು ದೌರ್ಬಲ್ಯ. ಯಾಕೆ ಅಂತ ಕೇಳಿದರೆ, ಬಾಯಿಗೆ ಒಂದು ಚಾಪಲ್ಯ, ಕಣ್ಣಿಗೆ ಒಂದು ಚಾಪಲ್ಯ, ಕಿವಿಗೆ ಒಂದು ರೀತಿಯಾದಂತಹ ಚಾಪಲ್ಯ, ಅದೇ ರೀತಿಯಾಗಿ ತ್ವಗಿಂದ್ರಿಯಕ್ಕೆ ಚಾಪಲ್ಯ, ಒಂದೊಂದು ರೀತಿಯಾದಂತಹ ಚಾಪಲ್ಯ ಇಂದ್ರಿಯಗಳಲ್ಲಿ ಉಂಟು. ಅದಕ್ಕೋಸ್ಕರವಾಗಿ ಪ್ರಧಾನವಾದಂತಹ ದ್ವಾರವದ ಮೂಲಕವಾಗಿ, ಅಂದರೆ ಈ ಬಾಯಿಯ ಮೂಲಕವಾಗಿ ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ ಜ್ಞಾನ ಕಾರ್ಯ. ಇದನ್ನು ಯಾವುದಕ್ಕೆ ಉಪಯೋಗಿಸಿಕೊಳ್ಳಬೇಕು ಅಂತ ಕೇಳಿದ್ರೆ ಜ್ಞಾನದ ವ್ಯವಸ್ಥೆಯ ಕಡೆಗೆ ನಾವು ಇದನ್ನು ಉಪಯೋಗಿಸಿಕೊಳ್ಳಬೇಕು. ಜ್ಞಾನವನ್ನು ಸಂಪಾದನೆ ಮಾಡುವುದರಲ್ಲಿ, ಜ್ಞಾನವನ್ನು ಇನ್ನೊಬ್ಬನಿಗೆ ಕೊಡುವುದರಲ್ಲಿ, ಜ್ಞಾನದ ಇಂತಿಷ್ಟು ನಾವು ಅದನ್ನು ಪ್ರಚಾರ ಮಾಡುವುದಕ್ಕೋಸ್ಕರವಾಗಿ ಈ ಬಾಯಿಯನ್ನು, ಈ ಪ್ರಧಾನವಾದಂತಹದ್ದನ್ನು ನಾವು ಉಪಯೋಗಿಸಿಕೊಳ್ಳಬೇಕು ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರವಾಗಿಯೂ ಕೂಡ ಈ ಬಾಯಿ ತುಂಬ ಉಪಯೋಗವಾದದ್ದು, ಉಪಯುಕ್ತವಾದದ್ದು ಅಂತ ಹೇಳ್ತಾರೆ. ಅದಾದ ಮೇಲೆ ಈ ಪಾಠ, ಪ್ರವಚನ, ಜಪ, ಉಪದೇಶ ಇದೆಲ್ಲವೂ ಕೂಡ ಬಾಯಿ ಇರುವ ಮೂಲಕವಾಗಿ ನಾವು ಮಾತನ್ನು ಆಡ್ಬೋದು, ಮಾತನ್ನು ಅಥವಾ ಉಪದೇಶವನ್ನು ಮಾಡ್ಬೋದು, ಜಪಾದಿಗಳನ್ನು ಮಾಡ್ಬೋದು.
ಎಲ್ಲದಕ್ಕೂ ಕೂಡ ಅತೀ ಅವಶ್ಯಕವಾದದ್ದು ಪ್ರಧಾನ ದ್ವಾರ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಮುಂದೆ ಹೇಳ್ತಾರೆ, ಮುಖ್ಯವಾದಂತಹ ಸಾಧನ ಈ ಪತಾಕೆಗಳು, ಉಪ್ಪರಿಗೆಗಳು, ಈ ಅಂಗಾಲುಗಳು, ಪಾದ, ಇದೆಲ್ಲವೂ ಕೂಡ ಕೆಳಗಿನ ಅಂತಸ್ತುಗಳು. ಇನ್ನು ಮೊಳಕಾಲಿನಿಂದ ಶಿರಸ್ಸಿರತಕ್ಕಂತಹ ಮೇಲ್ಭಾಗದ ಅಂತಸ್ತುಗಳು. ಅದೇ ರೀತಿಯಾಗಿ ಅತಳ, ವಿತಳ, ಸತಳ, ತಲಾತಲ, ರಸಾತಲ, ಮಹಾತಲ, ಪಾತಾಲ ಅಂತ ಹೇಳಿಕೊಂಡು ಹೀಗೆ 7 ಅಧೋಲೋಕಗಳು, 7 ಮೇಲಿನ ಲೋಕಗಳು. ಭೂಹು, ಭುವಃ, ಸ್ವಃ, ಮಹ, ಜನಃ, ತಪಃ, ಸತ್ಯಂ, ಇದು ಮೇಲಿನ ಲೋಕಗಳು. ಇನ್ನು ಕೆಳಗಿನ ಲೋಕಗಳಾಗುವಾಗ ಅತಲ, ವಿತಲ, ಸುತಲ, ತಲಾತಲ, ರಸಾತಲ, ಮಹಾತಲ, ಪಾತಾಳ ಅಂತ ಹೇಳಿಕೊಂಡು ಇದು 7 ಕೆಳಗಿನ ಲೋಕಗಳು. ಕೆಳಗಿನ ಲೋಕಗಳು, ಮೇಲಿನ ಲೋಕಗಳು, ಈ ಎಲ್ಲ 14 ಲೋಕಗಳಿಗೂ ಕೂಡ ಭಗವಂತ ವಿರಾಟ್ ರೂಪದಿಂದಾಗಿ ತಾನು ವ್ಯಾಪ್ತನಾಗಿದ್ದಾನೆ. ಅಂತಹ ವಿರಾಟ್ ರೂಪನಾಗಿರತಕ್ಕಂತಹ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಈ ನಮ್ಮ ದೇಹವನ್ನು ಆ ಚಿಂತನೆಯಲ್ಲಿ ನಾವು ಇರಿಸಿಕೊಳ್ಳಬೇಕು. ಈ ದೇಹ ಯಾಕಿದೆ ಅಂತ ಕೇಳಿದರೆ, ಯಾವುದೋ ಒಂದು ಕ್ಷುದ್ರವಾದಂತಹ ದೇಹದ ಚಾಪಲ್ಯವನ್ನು ಅಥವಾ ಯಾವುದೋ ಒಂದು ಕಾಮವನ್ನು, ಒಂದು ಭಾಗವತದಲ್ಲಿಯೋ ಮಹಾಭಾರತದಲ್ಲಿ ಬರುವಂತಹ ಒಂದು ಮಾತು ಏನು ಅಂತ ಕೇಳಿದರೆ, ನಜಾತು ಕಾಮ ಕಾಮಾನ ಉಪಭೋಗೇನ ಕಾಮೋ ನೈವೋಪಶಾಮ್ಯತಿ ಹವಿಷಾ ಕೃಷ್ಣವರ್ತ್ಮೇವ ಭೂಯ ಏವ ಅಭಿವರ್ಧತೆ ಅಂತ ಒಂದು ಮಾತನ್ನು ಹೇಳ್ತಾನೆ. ಕಾಮಾನ ಉಪಭೋಗೇನ ಕಾಮ ನೈವೋಪಶಾಮ್ಯತಿ. ನಾನು ಕಣ್ಣಿನಿಂದ ಬೇಕಾದಷ್ಟು ನೋಡಿಬಿಡ್ತೇನೆ, ಅಲ್ಲಿಗೆ ನನ್ನ ನೋಡುವಂತಹ ಒಂದು ಏನು ಅದು ಮುಗಿದು ಹೋಗ್ತದೆ. ಇನ್ನು ಕೇಳ್ತೇನೆ, ತುಂಬ ಕೇಳ್ತೇನೆ, ಕೇಳಿದ್ರಿಂದಾಗಿ ನಾನು ಕೇಳುವಿಕೆಯಿಂದಾಗಿ ನಂದು ಕೇಳುವುದು ಎಂಬುದು ಮುಗಿದು ಹೋಗ್ತದೆ. ನಜಾತು ಕಾಮಾನಾಂ ಕಾಮಾನ್ ಉಪಭೋಗೇನ ನೈವ ಉಪಶಾಮ್ಯತಿ. ಯಾವುದೋ ಒಂದು ಕಾಮನೆಗಳಾಗಲಿ ಇಚ್ಛೆಗಳಾಗಲಿ ಇದು ಯಾವತ್ತೂ ಕೂಡ ಇದನ್ನು ಕೇಳಿ ಮುಗಿಸ್ತೇನೆ, ಹೇಳಿ ಮುಗಿಸ್ತೇನೆ, ಅಥವಾ ಅದನ್ನು ತಿಂದು ಮುಗಿಸ್ತೇನೆ, ಈ ರೀತಿಯಾಗಿ ಒಂದು ಇಚ್ಛೆಯನ್ನು ನಾವು ಮುಗಿಸ್ಲಿಕ್ಕೆ ಬರೋದೇ ಇಲ್ಲ. ಯಾಕೆ ಅಂತ ಕೇಳಿದರೆ, ಅದರ ವ್ಯವಸ್ಥೆ ಹೇಗೆ, ಅದರ ಸ್ಥಿತಿ ಏನು ಅಂತ ಕೇಳಿದರೆ, ಹವಿಷಾ ಕೃಷ್ಣವರ್ತ್ಮೇವ ಭೂಯ ಏವ ಅಭಿವರ್ಧತೆ. ಹೇಗೆ ಒಂದು ಬೆಂಕಿಗೆ ಹವಿಸ್ಸನ್ನು ಅಂದರೆ ನಾವು ತುಪ್ಪಾದಿಗಳನ್ನು ಹಾಕಿದಾಗ ಅದು ಯಾವ ರೀತಿಯಾಗಿ ಮತ್ತಷ್ಟು 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 ಅಧಿಕವಾಗ್ತದೋ ಅದೇ ರೀತಿಯಾಗಿ ನಮ್ಮ ಒಳಗಿನಿರತಕ್ಕಂತಹ ಕಾಮನೆಗಳು ಇಚ್ಛೆಗಳು ಕೂಡ ಈ ವಿಷಯಗಳ ಸಂಪರ್ಕಕ್ಕೆ ಬಂದಾಗ ಕೇಳುವಿಕೆ, ನೋಡುವಿಕೆ, ಮುಟ್ಟುವಿಕೆ, ತಿನ್ನುವಿಕೆ, ಇದೆಲ್ಲದಕ್ಕೂ ಕೂಡ ನಾವು ಆ ಇಂದ್ರಿಯಗಳಿಗೆ ವಿಷಯಗಳನ್ನು ಕೊಡ್ತಾ 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 ಹೋಗ್ತಾ ಇದ್ದರೆ ಆವಾಗ ಅದೇನಾಗ್ತದೆ ಅಂತ ಕೇಳಿದ್ರೆ ಭೂಯ ಏವ ಅಭಿವರ್ಧತೆ. ಅದು ಮತ್ತಷ್ಟು ಮತ್ತಷ್ಟು ಅಭಿವೃದ್ಧಿ ಆಗ್ತದೆ ಹೊರತು ಅದು ಮುಗಿಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಕಾಮನೆಗಳನ್ನು ನಾವು ಅದನ್ನು ಏನು ಮಾಡಬೇಕು ಅಂತ ಕೇಳಿದ್ರೆ ಅದನ್ನು ಭೋಗಿಸಿ ಮುಗಿಸ್ತೇನೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಮತ್ತು ಹೇಗೆ ಅಂತ ಕೇಳಿದರೆ ಅದು ಒಂದು ರೀತಿಯಾಗಿರತಕ್ಕಂತಹ ಬೆಂಕಿಗೆ ನಾವು ತುಪ್ಪಾದಿಗಳನ್ನು ಹವಿಷ್ಯಾದಿಗಳನ್ನು ಹಾಕಿದಾಗ ಅದು ಯಾವ ರೀತಿಯಾಗಿ ಮತ್ತಷ್ಟು ಅದು ಜ್ವಲನೆ ಆಗ್ತದೋ ಅದೇ ರೀತಿಯಾಗಿ ಯಾವುದೇ ವಿಷಯಗಳು ಯಾವುದೇ ವಿಷಯ ಸಂಪರ್ಕಕ್ಕೆ ಬಂದಿರತಕ್ಕಂತಹದ್ದು ಅದು ಮುಗಿಯುವುದಿಲ್ಲ, ಮತ್ತಷ್ಟು ಅಧಿಕವಾಗ್ತದೆ ಎಂಬಂತಹ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಅದಕ್ಕೋಸ್ಕರವಾಗಿ ನಾವು ಈ ದೇಹದಲ್ಲಿ ಭಗವಂತನ ಚಿಂತನೆ, ಲೋಕದ ಚಿಂತನೆ, ಭಗವಂತ ಕೊಟ್ಟಿರುವಂತಹ ಒಂದೊಂದು ಅವಯವಗಳಲ್ಲಿ ಒಂದೊಂದು ಲೋಕದ ಚಿಂತನೆ, ಒಂದೊಂದು ಅದ್ಭುತವಾದಂತಹ ಭಗವಂತನ ವಿರಾಟ್ ರೂಪದ ಚಿಂತನೆಯನ್ನು ನಡೆಸಬೇಕು. ತನ್ಮೂಲಕವಾಗಿ ಈ ದೇಹ ಅದು ಸಾರ್ಥಕವಾಗಬೇಕು ಎಂಬ ಒಂದು ಆಂತರ್ಯವನ್ನು, ಈ ಚಿಂತನೆಯನ್ನು ನಮ್ಮ ಮುಂದೆ
ಜಗನ್ನಾಥದಾಸರು ಹೇಳುತ್ತಾ ಇದ್ದಾರೆ. ಈ ಅಂತ್ಯಕಾಲದಲ್ಲಿ ವಿರಾಟ್ ರೂಪದ ಚಿಂತನೆ ಏನಾಗ್ತದೆ ಅಂತ ಕೇಳಿದರೆ, ಇದನ್ನು ಮಾಡಿದಾಗ ನಮಗೆ ಮುಕ್ತಿ, ಭಗವಂತನ ವಿರಾಟ್ ರೂಪದ ಚಿಂತನೆಯಿಂದಾಗಿ ನಮಗೆ ಮುಕ್ತಿಯಾಗುವಂತಹದ್ದು ಎಂಬ ಒಂದು ಆಂತರ್ಯವನ್ನು, ಅದರ ರಹಸ್ಯವನ್ನು ನಮ್ಮ ಮುಂದೆ ಜಗನ್ನಾಥದಾಸರು ಈ ಹಿಂದಿನ ಪದ್ಯದ ಮೂಲಕವಾಗಿ ನಮ್ಮ ಮುಂದೆ ಹೇಳ್ತಾ ಇದ್ದಾರೆ, ಅದನ್ನು ತೆರೆದಿಡ್ತಾ ಇದ್ದಾರೆ. ತದನಂತರದಲ್ಲಿ ಹೇಳ್ತಾರೆ, ಈ ಶರೀರ ವಿರತ ಪತಾಕ ಸುವಾಸಗಳು ಪುಂಡ್ರಗಳು ಧ್ವಜ ಸಿಂಹಾಸನವೇ ಚಿತ್ತವು ಸುಬುದ್ಧಿಯೇ ಕಲಶ ಸನ್ಮನವು ಪಾಶಗುಣ ದಂಡತ್ರಯಗಳು ಶುಭಾಶುಭದ್ವಯ ಕರ್ಮ ಚಕ್ರ ಮಹಾಸಮರ್ಥಾಶ್ವಗಳು ದಶಕರಣಂಗಳೆನಿಸುವವು. ಇದರಲ್ಲಿ ಹೇಳ್ತಾರೆ, ಈ ಪದ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿದರೆ, ದೇಹ ಇದೊಂದು ರಥ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದರೆ, ದೇಹೋರ್ ಭಾಗವತದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಏನು ಅಂತ ಕೇಳಿದರೆ, ದೇಹೋ ರಥಸ್ತು ಇಂದ್ರಿಯಾಶ್ವ ಸಂವತ್ಸರ ವಯೋಗತಿ ಮನೋರಶ್ಮಿರ್ ಬುದ್ಧಿಸೂತ ಕೃನ್ನೀಡ ದ್ವಂದ್ವಕೂಪರ ಎಂಬುದಾಗಿ ಮಾತಿದೆ. ಅಷ್ಟೇ ಅಲ್ಲದೆ ಇದಂ ಶರೀರಂ ಶ್ರೀ ವಿಷ್ಣು ರಥಮಿತ್ಯನುಚಿಂತೆಯೇತ್ ಎಂಬುದಾಗಿ ಪ್ರಕಾಶ ಸಂಹಿತಾಕಾರರು ಕೂಡ ನಮಗೆ ಅದನ್ನು ಹೇಳ್ತಾರೆ. ಇನ್ನು ಕಠೋಪನಿಷತ್ತಿನ ಮಾತನ್ನು ಹೇಳ್ತಾರೆ, ಇದಂ ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವ ಚ ಇಂದ್ರಿಯಾಣಿ ಹಯಾನ್ಯಾಹು ವಿಜ್ಞಾನ ಸಾರಥರಿಯಸ್ತು ಮನಃ ಪ್ರಗ್ರಹವಾನ್ನರ ಸೋಧ್ವನ ಪಾರಮಾಪ್ನೋತಿ ತದ್ವಿಷ್ಣೋ ಪರಮಂ ಪದಂ. ಹೀಗೆ ಬೇರೆ 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 ಪ್ರಮಾಣಗಳು ಏಷ ವೈ ದೇವರತಃ ಕಠೋಪನಿಷತ್ತು, ಹಾಗೆ ಬೇರೆ 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 ರೀತಿಯಾಗಿರತಕ್ಕಂತಹ ವೇದಗಳು, ಉಪನಿಷತ್ತುಗಳು, ಪುರಾಣಗಳು ಎಲ್ಲವುಗಳು ಕೂಡ ನಮಗೆ ಈ ಶರೀರವನ್ನು ರಥಸ್ಥಾನೀಯವಾಗಿ ಕಲ್ಪನೆ ಮಾಡಬೇಕು ಎಂಬುದಾಗಿ ಬೇಕಾದಷ್ಟು ಪ್ರಮಾಣಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಈಗ ಇದನ್ನು ಸಾಮಾನ್ಯವಾಗಿರುವಂತಹ ಚಿಂತನೆಯನ್ನು ನೋಡುವುದು ಅಂತ ಆದರೆ, ಈ ದೇಹ ರಥ, ದೇಹವೇ ಶರೀರವೇ ರಥ, ಪತಾಕ ಸುವಾಸಗಳು, ಇದರಲ್ಲಿ ನಾವು ವಸ್ತ್ರಾದಿಗಳನ್ನು ನಮ್ಮ ಅಲಂಕಾರಕ್ಕೋಸ್ಕರವಾಗಿ ವಸ್ತ್ರಾದಿಗಳನ್ನು ನಾವು ಉಡ್ತೇವೆ. ಇದು ಏನಾಗಿದೆ ಅಂತ ಕೇಳಿದರೆ, ಇದೊಂದು ಪತಾಕ ಸ್ಥಾನವಾಗಿರ್ತದೆ. ನಮ್ಮ ಉಡುವಂತಹ ಬಟ್ಟೆಗಳು ಅದು ಪತಾಕ ಸ್ಥಾನೀಯವಾಗ್ತದೆ. ತದನಂತರದಲ್ಲಿ ನಾವು ಧರಿಸುವಂತಹ ಪುಂಡ್ರ ನಾಮಗಳು, 12 ಪುಂಡ್ರಗಳನ್ನು ಭಗವಂತನ ಮೃತ್ತಿಕಾಸ್ಥಾನೀಯವಾದಂತಹ ಏನು ಪುಂಡ್ರಾದಿಗಳನ್ನು ನಾವು ಧಾರಣೆ ಮಾಡುತ್ತೇವೆ. ಇದು ಧ್ವಜ. ಮನಸ್ಸು ಸಿಂಹಾಸನ. ಯಾಕೆ ಅಂತ ಕೇಳಿದ್ರೆ, ಭಗವಂತನನ್ನು ಆ ಸಿಂಹಾಸನದಲ್ಲಿ ಆ ಭಗವಂತ ಅಲ್ಲಿ ರಾಜ್ಯವನ್ನು ಆಳ್ತಾನೆ. ಅದಕ್ಕೋಸ್ಕರವಾಗಿ ಈ ದೇಹ ರಥವಾಗಿ, ಬಟ್ಟೆಗಳು ನಾವು ಅದನ್ನು ಪತಾಕ ಸ್ಥಾನೀಯವಾಗಿ, ಸಿಂಹಾಸನ ಯಾವುದು ಅಂತ ಕೇಳಿದರೆ ಭಗವಂತನ ಪ್ರತಿಷ್ಠೆಗೆ ಬೇಕಾದಂತಹ ಒಳ್ಳೆಯ ಸಿಂಹಾಸನ ಅದು ಮನಸ್ಸು. ಆ ಮನಸ್ಸನ್ನು ಸಿಂಹಾಸನವಾಗಿ ಅದರಲ್ಲಿ ಭಗವಂತನನ್ನು ಕೂರಿಸಬೇಕು, ಭಗವಂತನನ್ನು ಪ್ರತಿಷ್ಠಾಪನೆ ಮಾಡಬೇಕು. ಇನ್ನು ಉತ್ತಮವಾದಂತಹ ಬುದ್ಧಿ ಇದೇನು ಅಂತ ಕೇಳಿದರೆ, ಧ್ವಜ ಸಿಂಹಾಸನವೇ ಮುಚಿತ್ತವು ಸುಬುದ್ಧಿಯೇ. ಸಿಂಹಾಸನವೇ ಚಿತ್ತವು, ಸಿಂಹಾಸನ ಚಿತ್ತ, ಸುಬುದ್ಧಿಯೇ ಕಲಶ. ಒಳ್ಳೆಯ ಬುದ್ಧಿ, ದುರ್ಬುದ್ಧಿಗಳು ಇರ್ತವೆ, ಸುಬುದ್ಧಿಗಳು ಇರ್ತವೆ. ಅದರಲ್ಲಿ ಸದ್ಬುದ್ಧಿಗಳು, ಒಳ್ಳೆಯದ್ದಾಗಿರತಕ್ಕಂತಹ ಬುದ್ಧಿಗಳು, ಭಗವಂತನನ್ನು ಚಿಂತನೆ ಮಾಡುವಂತಹ ಬುದ್ಧಿ, ಭಗವಂತನನ್ನು ನಾನು ದಾಸ, ಭಗವಂತ ಸ್ವಾಮಿ ಎಂಬಂತಹ ಬುದ್ಧಿ, ಇದೆಲ್ಲ ಬುದ್ಧಿಗಳು ಕೂಡ ಇದು ಸದ್ಬುದ್ಧಿಗಳು. ಇದು ದೇಹದಲ್ಲಿ ಕಲಶಸ್ಥಾನೀಯವಾಗಿ ದೇಹದಲ್ಲಿ ಇರುವಂತಹದ್ದು. ಅದಾದ ಮೇಲೆ ಉತ್ತಮವಾದಂತಹ ಮನಸ್ಸು, ಇದು ಪಾಶ. ಮನಸ್ಸಿಗೆ ಪಾಶ ಬೇಕು. ಯಾಕೆ ಅಂತ ಕೇಳಿದ್ರೆ, ಒಳ್ಳೆಯ ಮನಸ್ಸು ಇದಿತ್ತು ಅಂತಾದರೆ ಆವಾಗ ಮನಸ್ಸು ಕೆಟ್ಟದ್ದರ ಕಡೆಗೆ ಹೋಗೋದಿಲ್ಲ.
ಅದಕ್ಕೋಸ್ಕರವಾಗಿ ಒಳ್ಳೆಯ ಬುದ್ಧಿಗಳು, ಒಳ್ಳೆಯ ಮನಸ್ಸು ಇದು ಪಾಶವಾಗಿ ನಾವು ಇದನ್ನು ನಮ್ಮ ಹಿಡಿತದಲ್ಲಿಟ್ಟುಕೊಳ್ಳಬೇಕು. ಅದಾದ ಮೇಲೆ ಹೇಳ್ತಾರೆ ಪಾಶಗುಣ ದಂಡತ್ರಯಗಳು 3 ಯಾವುದು? ಸತ್ವ, ರಜಸ್ಸು, ತಮಸ್ಸು. ಈ ದಂಡಗಳು ಯಾವುದು ಅಂತ ಕೇಳಿದ್ರೆ ಸತ್ವಾದಿ ತ್ರಿಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ, ಇದು ದಂಡತ್ರಯಗಳು. ಇನ್ನು ಪುಣ್ಯ, ಪಾಪ ಇದೆಲ್ಲವೂ ಕೂಡ ಒಂದು ರಥದಲ್ಲಿ ಬೇಕಾದಂತಹ ಚಕ್ರ. ರಥ ಮುಂದಕ್ಕೆ ಹೋಗಬೇಕು ಅಂತಾದರೆ ರಥದಲ್ಲಿ ಚಕ್ರ ಬೇಕು, ಪತಾಕಿಗಳು ಬೇಕು, ಅದಕ್ಕೆ ಮೇಲ್ಗಡೆ ಕಲಶ ಬೇಕು, ದೇವರನ್ನು ಇಡ್ಲಿಕ್ಕೆ ಬೇಕಾಗಿರತಕ್ಕಂತಹ ಒಂದು ಸಿಂಹಾಸನ ಬೇಕು, ಅದಕ್ಕೆ ಹಗ್ಗ ಬೇಕು, ಅದನ್ನು ನಿಲ್ಲಿಸಲಿಕ್ಕೆ ರಥ ಹೋಗ್ತಾ ಇರುವಾಗ ರಥವನ್ನು ನಿಲ್ಲಿಸಲಿಕ್ಕೆ ಬೇಕಾದಂತಹ ಒಂದು ದಂಡ ಅದು ಕೂಡ ಇರಬೇಕು. ಇದನ್ನು ನಮ್ಮ ಮನಸ್ಸಿಗೆ, ಈ ದೇಹದಲ್ಲಿ ಇದನ್ನು ಕಲ್ಪನೆ ಮಾಡಿಕೊಳ್ಳಬೇಕು. ದೇಹದಲ್ಲಿ ದೇಹ ರಥವಾಯಿತು, ನಾವು ಉಡುವಂತಹ ಬಟ್ಟೆ ಅದು ಅದು ಪತಾಕೆ, ಇನ್ನು ನಾವು ಧರಿಸುವಂತಹ ನಾಮ, ಆ ನಾಮ ಅದು ಪತಾಕೆ, ಧ್ವಜ. ಅದಾದ ಮೇಲೆ ಒಳಗಿನ ಮನಸ್ಸು, ಶುದ್ಧವಾಗಿರತಕ್ಕಂತಹ ಮನಸ್ಸು ಸಿಂಹಾಸನ, ಉತ್ತಮವಾದಂತಹ ಬುದ್ಧಿ ಇದು ಕಲಶ, ಇನ್ನು ಉತ್ತಮವಾದಂತಹ ಮನಸ್ಸು ಇದು ಪಾಶ, ಸತ್ವ, ರಜಸ್ಸು, ತಮಸ್ಸು ಇತ್ಯಾದಿಗಳು ಆ ದಂಡ. ಆ ಮನಸ್ಸು ಹೇಗೋ ಹೋಗ್ತಾ ಇರ್ತದೆ, ಅದನ್ನು ನಿಲ್ಲಿಸಲಿಕ್ಕೆ ದಂಡ ಬೇಕು, ಪಾಶ ಬೇಕು. ಪಾಶ ಯಾಕೆ ಬೇಕು ಅಂತ ಕೇಳಿದರೆ ರಥವನ್ನು ಎಳಿಬೇಕು ಅಂತಾದರೆ ಪಾಶ ಬೇಕು. ಅದಕ್ಕೋಸ್ಕರ ಈ ದೇಹ ಎಂಬಂತಹ ರಥ ಇದು ಸರಿಯಾದಂತಹ ಒಂದು ನೇರವಾದಂತಹ ಮಾರ್ಗದಲ್ಲಿ ಹೋಗಬೇಕು. ರಥ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ ಮೇಲೆ ರಥವನ್ನು ಹೇಗೇಗೋ ಕೊಂಡೋಗೋದಿಲ್ಲ. ಅದನ್ನು ಒಂದು ವ್ಯವಸ್ಥಿತವಾದಂತಹ ರೀತಿಯಲ್ಲಿ ಅದನ್ನು ದೇವರನ್ನು ಕಲ್ಪನೆ ಮಾಡಿಕೊಂಡು ಎಳ್ಕೊಂಡು ಹೋಗ್ತಾರೆ. ಅದೇ ರೀತಿಯಾಗಿ ಈ ದೇಹ ಎಂಬಂತಹ ರಥ, ಇದರಲ್ಲಿ ಭಗವಂತ ಕೂತಿದ್ದಾನೆ. ಈ ಕೂತಂತಹ ಭಗವಂತ ಇಲ್ಲಿ ಕೂತುಕೊಂಡು ಏನು ಮಾಡಬೇಕು? ನಾವು ಅವನನ್ನು ಉತ್ಸವ ಮಾಡಬೇಕು. ಹೊರಗಿನ ರಥೋತ್ಸವದ ಚಿಂತನೆ ಏನು ಅಂತ ಕೇಳಿದ್ರೆ ಇದೇ ಚಿಂತನೆಗಳಲ್ಲಿ ನಾವು ಮಾಡಬೇಕಾದ್ದು. ಇಲ್ಲದಿದ್ದರೆ ಏನೋ ಒಂದು ರಥೋತ್ಸವಾದಿಗಳನ್ನು ಇಲ್ಲದ್ರೆ ಯಾಕೆ ಮಾಡಬೇಕು? ರಥೋತ್ಸವದ ಕಲ್ಪನೆ ಏನು ಅಂತ ಕೇಳಿದರೆ ದೇವರನ್ನು ನಾವು ಗರ್ಭಗುಡಿಯಿಂದ ಉತ್ಸವ ಪ್ರತಿಮೆಯನ್ನು ತಂದು ರಥದಲ್ಲಿ ಕೂರಿಸಿ ಆ ರಥದಲ್ಲಿ ವೈಭವದಿಂದಾಗಿ ದೇವರನ್ನು ನಾವು ಸುತ್ತುವರಿಸ್ತೇವೆ. ಅದು ಕೇವಲ ಸಾಂಕೇತಿಕವಾದದ್ದನ್ನು ಯಾಕೆ ಸಾಂಕೇತಿಕವನ್ನು ಮಾಡಬೇಕು ಅಂತ ಕೇಳಿದರೆ ಇದನ್ನು ನಿನ್ನ ದಿನನಿತ್ಯದ ನಿನ್ನ ದಿನಚರಿಯಲ್ಲಿ ಅಳವಡಿಸಿಕೋ ಅಂತ. ಇದನ್ನು ನಮ್ಮ ದೈನಂದಿನ ವ್ಯವಸ್ಥೆಯಲ್ಲಿ ನಾವು ಅಳವಡಿಸಿಕೊಳ್ಳಿಕ್ಕೋಸ್ಕರವಾಗಿ ನಾವು ಆ ದೇವರ ವಿಶೇಷವಾದಂತಹ ಉತ್ಸವಾದಿಗಳನ್ನು ಮಾಡುವಂತಹದ್ದು. ಹೇಳ್ತಾರೆ, ಅದನ್ನೇ ಜಗನ್ನಾಥದಾಸರು ಹೇಳಿದ್ದು. ಏನು ಅಂತ ಕೇಳಿದರೆ ಶರೀರವೇ ರಥ. ಈ ಶರೀರ ಏನಾಗಿದೆ? ಶರೀರಂ ರಚಿನಂ ವಿದ್ಧಿ. ಇದೊಂದು ರಥ. ರಥದಲ್ಲಿ ಪತಾಕೆಗಳು. ಯಾವುದು ಪತಾಕ? ಸುವಾಸಗಳು, ನಾವು ಉಡುವಂತಹ ಬಟ್ಟೆ, ಇದು ಪತಾಕೆ. ಅದಾದ ಮೇಲೆ ಪುಂಡ್ರಗಳು, ನಾವು ಧಾರಣೆ ಮಾಡುವಂತಹ ಏನು ನಾಮಗಳು, ಅದು ಅದು ಧ್ವಜ. ಸಿಂಹಾಸನವೇ ಚಿತ್ತವು. ಒಳ್ಳೆಯ ಸಿಂಹಾಸನ ಯಾವುದು ಕೇಳಿದರೆ ಒಳಗಿನ ಶುದ್ಧವಾಗಿರತಕ್ಕಂತಹ ಮನಸ್ಸು. ಅದಾದ ಮೇಲೆ ಸುಬುದ್ಧಿಯೇ ಕಲಶ, ಒಳ್ಳೆಯ ಬುದ್ಧಿ. ಇದನ್ನು ಕಲಶಸ್ಥಾನೀಯವಾಗಿ ದೇವರ ಮೇಲ್ಗಡೆ, ರಥದ ಮೇಲ್ಗಡೆ ಕಲಶವನ್ನು ನಾವಿಡುತ್ತೇವೆ. ಅದು ಯಾವುದು ಅಂತ ಕೇಳಿದರೆ ಆ ಸುಬುದ್ಧಿ, ಒಳ್ಳೆಯ ಕಲಶ. ಸನ್ಮನವು, ಇನ್ನು ಪಾಶ. ಸನ್ಮನವು ಪಾಶ, ಒಳ್ಳೆಯ ಮನಸ್ಸು ಇದು ಪಾಶ. ಹಗ್ಗ ಎಳಿಬೇಕು, ರಥವನ್ನು ಎಳಿಬೇಕು ಅಂತಾದರೆ ಪಾಶ ಬೇಕು. ಒಳ್ಳೆಯ ಮನಸ್ಸಿದ್ದರೆ ಮಾತ್ರ ದೇಹ ಒಳ್ಳೆಯ ಕಡೆಗೆ ಹೋಗ್ತದೆ. ಎಳೆಯುವಂತಹ ವ್ಯವಸ್ಥೆಗಳೇ ಮನಸ್ಸೇ ಸರಿ ಇಲ್ಲ ಅಂತಾದರೆ ಎಲ್ಲೆಲ್ಲಿಗೋ ಹೋಗಿ ಶುರುವಾಗ್ತದೆ. ಪಾಶ. ದಂಡತ್ರಯಗಳು, ಸತ್ವ, ರಜಸ್ಸು, ತಮಸ್ಸು, ಇದು ದಂಡ. ಇದು ಏನು ಮಾಡ್ತದೆ? ರಥ ಹೇಗೋ ಹೋಗುವಂತಹದ್ದನ್ನು ರಥವನ್ನು ತಡೀತದೆ. ಅದಕ್ಕೋಸ್ಕರವಾಗಿ ದಂಡತ್ರಯ. ಶುಭಾಶುಭದ್ವಯ ಕರ್ಮ, ಶುಭ ಕರ್ಮ, ಅಶುಭ ಕರ್ಮ.
ಪುಣ್ಯಕರ್ಮ ಪಾಪಕರ್ಮ ಇದೆರಡೂ ಕೂಡ ಉಂಟು. ಇದೇನಾಗಿದೆ, ರಥ ಹೋಗಬೇಕು ಅಂತಾದರೆ ಗಾಲಿ ಚಕ್ರ, ರಥ ಅಂತ ಹೇಳಿದ ಮೇಲೆ ಚಕ್ರ ಬೇಕಲ್ವ. ಶುಭಾಶುಭ ಕರ್ಮ, ನಾವು ಮಾಡುವಂತಹ ಶುಭ ಕರ್ಮ ಅಶುಭ ಕರ್ಮ ಯಾವುದೋ ಜನ್ಮದಲ್ಲಿ ಮಾಡಿದ್ದು ಆಗ್ಬೋದು, ಈ ಜನ್ಮದಲ್ಲಿ ಮಾಡಿದ್ದು ಆಗ್ಬೋದು. ಶುಭಾಶುಭ ಕರ್ಮಗಳು ಇದು ಚಕ್ರ. ಅದಾದ ಮೇಲೆ ಮಹಾಸಮರ್ಥಾಶ್ವಗಳು, ಒಳ್ಳೆಯ ಏನು ಕುದುರೆಗಳು ಬೇಕು. ಯಾಕೆ ಅಂತ ಕೇಳಿದರೆ ರಥ ಹೋಗಬೇಕು ಅಂತಾದರೆ ಬೇಕಲ್ವ, ಕುದುರೆ ಬೇಕಲ್ವ. ಅದಕ್ಕೆ ಯಾವುದು ಕುದುರೆಗಳು ಅಂತ ಕೇಳಿದ್ರೆ ಮಹಾಸಮರ್ಥ ಅಶ್ವಗಳು. 10 ಇಂದ್ರಿಯಗಳುಂಟು, ಪಂಚಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು. ಏನು, ಶಬ್ದ ಸ್ಪರ್ಶ ರೂಪ ರಸ ಗಂಧ ಇದನ್ನು ವಿಷಯೀಕರಿಸುವಂತಹ ಇಂದ್ರಿಯಗಳು. ಇನ್ನು ವಾಕ್ ಪಾಣಿ ಪಾದ ಪಾಯು ಉಪಸ್ಥ ಈ ರೀತಿಯಾಗಿ 10 ಇಂದ್ರಿಯಗಳು. ಈ 10 ಕರ್ಣಗಳು ಏನಾಗಿದೆ ಅಂತ ಕೇಳಿದ್ರೆ 10 ಕರ್ಣಗಳು ಅಶ್ವಗಳು. ಈ ಅಶ್ವಗಳನ್ನು ಹೋಲಿಸಿಬಿಟ್ರು. ಕೃಷ್ಣ ಭಗವದ್ಗೀತೆಯಲ್ಲೂ ಕೂಡ ಹೇಳಿದ್ದಾನೆ, ಇಂದ್ರಿಯಾಣಿ ಹಯಾನ್ಯಾಹು ಅಂತ. ಭಗವಂತನಿಗೆ ಋಷಿಕೇಶ ಅಂತ ಹೆಸರು. ಯಾಕೆ ಋಷಿಕೇಶ ಅಂತ ಹೆಸರು ಅಂತ ಕೇಳಿದ್ರೆ, ಋಷಿಕಗಳು ಅಂತ ಹೇಳಿದ್ರೆ ಇಂದ್ರಿಯಗಳು ಅಂತ ಅರ್ಥ. ಋಷಿಕಾಣ ಈಶಃ ಋಷಿಕೇಶ. ಋಷಿಕ ಶಬ್ದಕ್ಕೆ ಇಂದ್ರಿಯ ಅಂತ ಅರ್ಥ, ಇಂದ್ರಿಯಗಳಿಗೆ ಒಡೆಯ ಅಂತ ಅರ್ಥ. ಇಂದ್ರಿಯಗಳಿಗೆ ಒಡೆಯ ಯಾಕೆ ಅಂತ ಕೇಳಿದರೆ, ಇಂದ್ರಿಯಗಳನ್ನು ಬೇಕಾಬಿಟ್ಟಿಯಾಗಿ ಬಿಟ್ಟೆವು ಅಂತ ಹೇಳಿದ್ರೆ ಅದಕ್ಕೆ ಏನೂ ತಡೆ ಇಲ್ಲ, ಒಟ್ಟು ಅದು ತಿರುಗಾಡ್ಲಿಕ್ಕೆ ಶುರು ಮಾಡ್ತದೆ. ಅದಕ್ಕೋಸ್ಕರವಾಗಿ ಹೇಳ್ತಾರೆ, ಈ ಇಂದ್ರಿಯಗಳು ಮನಸ್ಸು ಎಲ್ಲವೂ ಕೂಡ ಸರಿಬೇಕು. ಸರಿಯಾಗಿದ್ದಾಗ ಒಳ್ಳೆ ರೀತಿಯಲ್ಲಿ ಆ ರಥ ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಇದರಲ್ಲಿ ಇನ್ನೊಂದು ಏನು ಅಂತ ಕೇಳಿದ್ರೆ ಮಹಾಸಮರ್ಥಾಶ್ವಗಳು ಅಂತ ಹೇಳ್ತಾರೆ. ಯಾಕೆ ಅಶ್ವಗಳು ಅಂತ ಕೇಳಿದ್ರೆ, ಲೌಕಿಕವಾಗಿರುವಂತಹ ಒಂದು ದೃಷ್ಟಾಂತವನ್ನು ಕೊಡ್ತೇವೆ ನಾವು. ಏನು ಅಂತ ಕೇಳಿದ್ರೆ, ನಾವು ಒಂದು ವೇಗವನ್ನು ಅಳೆಯುವಂತಹ ಸಾಮರ್ಥ್ಯ ಯಾವುದು ಅಂತ ಕೇಳಿದ್ರೆ HP ಅಂತ ಹೇಳ್ತೇವೆ. ಏನು, ಎಷ್ಟು HP ಇದೆ? ಯಾವುದೋ ಒಂದು ನೀರನ್ನು ಎಳೆಯುವಂತಹ ಒಂದು ಪಂಪ್ ಯಂತ್ರ, ನೀರನ್ನು ಬಾವಿಯಿಂದ ಎಳೆಯುವಂತಹ ಒಂದು ಯಂತ್ರದ ಸಾಮರ್ಥ್ಯವನ್ನು ಅಳೆಯುವ ಪ್ರಮಾಣ ಯಾವುದು ಅಂತ ಕೇಳಿದ್ರೆ ಹಾರ್ಸ್ ಪವರ್ ಅಂತ ಹೇಳ್ತೇವೆ, HP ಅಂತ. ಇದರಲ್ಲಿಯೂ ಕೂಡ HP ಬೇಕು. ಯಾಕೆ ಅಂತ ಕೇಳಿದ್ರೆ HP ಅಂತ ಹೇಳಿದರೆ ಹಾರ್ಸ್ ಪವರ್ ಅಲ್ವಾ. ಅದನ್ನೇ ನಮ್ಮ ಋಷಿಕಗಳು, ಇಂದ್ರಿಯಗಳು, ಮಹಾನ್ ಕುದುರೆಗಳು, ಹುಚ್ಚು ಕುದುರೆಗಳು, ಅದರಲ್ಲಿಯೂ ಕೂಡ ಹುಚ್ಚುಚ್ಚಾಗಿ ಬೇಕಾಬಿಟ್ಟಿಯಾಗಿ ಸಂಚಾರವನ್ನು ಮಾಡ್ತಾ ಇರ್ತವೆ. ಅದಕ್ಕೆ ಒಂದು ಮನಸ್ಸು ಸೇರಿಬಿಟ್ಟುದು ಅಂತಾದರೆ ಒಂದಕ್ಕೊಂದು ಅವ್ಯವಸ್ಥೆ, ಯಾವತ್ತೂ ಕೂಡ ಒಬ್ಬನ ಹಿಡಿತಕ್ಕೆ ಸಿಗೋದೇ ಇಲ್ಲ ಅಂತ ಆಗಿಬಿಡ್ತದೆ. ಸಾರಥಿ ಒಬ್ಬ ಇದ್ದಾನೆ ಇಟ್ಟುಕೊಳ್ಳುವ, ಸಾರಥಿಯ ಅಂಕೆಗೆ ರಥಗಳು ಬರಲಿಲ್ಲ ಅಂತಾದರೆ ಆವಾಗ ಆ ಸಾರಥಿಯೂ ಅವನು ಬದುಕುವುದಿಲ್ಲ. ಅವನನ್ನು ನಂಬಿಕೊಂಡು ಯುದ್ಧ ಮಾಡಲಿಕ್ಕೆ ರಥದಲ್ಲಿ ಕೂತಿರುವಂತಹ ಯಜಮಾನನು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಯಜಮಾನ ಚೆನ್ನಾಗಿ ಯುದ್ಧವನ್ನು ಮಾಡಬೇಕು ಅಥವಾ ಚೆನ್ನಾಗಿ ತನ್ನ ಒಂದು ಗಮ್ಯ ಸ್ಥಾನವನ್ನು ತಲುಪಬೇಕು ಅಂತಾದರೆ ಸಾರಥಿಯೂ ಮುಖ್ಯ, ಸಾರಥಿಯ ಜೊತೆಗೆ ಅಶ್ವಗಳು ಮುಖ್ಯ. ಅಶ್ವಗಳು ಬೇಕಾಬಿಟ್ಟಿಯಾಗಿ ಸಂಚಾರವನ್ನು ಮಾಡಿದರೆ ಗಮ್ಯಸ್ಥಾನವನ್ನು ಮುಟ್ಲಿಕ್ಕೆ ಸಾಧ್ಯವೇ ಇಲ್ಲ. ಗಮ್ಯಸ್ಥಾನ, ನಮ್ಮ ಗಮ್ಯಸ್ಥಾನ ಯಾವುದು ಅಂತ ಕೇಳಿದ್ರೆ ಮೋಕ್ಷ. ಮೋಕ್ಷವೆಂಬ ಗಮ್ಯಸ್ಥಾನಕ್ಕೆ, ಗಮ್ಯಸ್ಥಾನ ಚೆನ್ನಾಗಿ ನಮಗೆ ಡೆಸ್ಟಿನೇಷನ್ ಗೊತ್ತುಂಟು. ಡೆಸ್ಟಿನೇಷನ್ ಎಲ್ಲಿಗೆ? ಭಗವಂತ. ಡೆಸ್ಟಿನೇಷನನ್ನು ಸೇರಬೇಕು ಅಂತಾದರೆ ಆ ಡೆಸ್ಟಿನೇಷನಿಗೆ ಹೋಗುವಂತಹ ದಾರಿ, ಅದಕ್ಕೆ ಬೇಕಾಗಿರುವಂತಹ ವಾಹನ, ಇದೆರಡೂ ಕೂಡ ಸರಿ ಬೇಕು. ಯಾಕೆ ಅಂತ ಕೇಳಿದ್ರೆ ಆ ಇಂದ್ರಿಯಗಳು ಮಹಾಸಮರ್ಥಾಶ್ವಗಳು, ಈ ದೇಹ ಇದು ಮುಂದಕ್ಕೆ ಎಳೆಯುವಂತಹ ರಥಗಳು. ರಥ
ಅದನ್ನು ಎಳೆಯುವಂತಹ ಕುದುರೆಗಳು ಯಾವುದು ಅಂತ ಕೇಳಿದ್ರೆ 10 ಇಂದ್ರಿಯಗಳ ಮೂಲಕವಾಗಿ ಅದನ್ನು ಎಳೆಯಿಕೊಂಡು ಹೋಗ್ತೇವೆ. ಯಾಕೆ ಅಂತ ಕೇಳಿದ್ರೆ ಗೀತೆಯಲ್ಲಿ ಕೃಷ್ಣ ಹೇಳ್ತಾನಲ್ವ, ಯತದೋಹ್ಯಪಿ ಕೌಂತೇಯ ಪುರುಷಸ್ಯ ವಿಪಸ್ಥಿತಃ ಇಂದ್ರಿಯಾಣಿ ಪ್ರಮಾತೀನಿ ಹರಂತಿ ಪ್ರಸಭಂ ಮನಃ ಅಂತ ಅವನು ಕೃಷ್ಣ ಹೇಳುವಂತಹ ಮಾತು. ಏನು ಅಂತ ಕೇಳಿದ್ರೆ ಯತದೋಹ್ಯಪಿ ಕೌಂತೇಯ ವಿಪಸ್ಥಿತಃ ಪುರುಷಸ್ಯ ಯತತಃ ಯಪಿ, ಈ ವಿಪಸ್ಥಿತಃ ಜ್ಞಾನಿಯಾಗಿರತಕ್ಕಂಥವನ ಮನಸ್ಸು ಕೂಡ ಅವನು ಎಷ್ಟೇ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಆ ಇಂದ್ರಿಯಗಳು ಮನಸ್ಸನ್ನು ಏನು ಮಾಡ್ತವೆ ಅಂತ ಕೇಳಿದ್ರೆ ವಿಷಯದ ಕಡೆಗೆ ಎಳ್ಕೊಂಡು ಹೋಗ್ತಾ ಇರ್ತವೆ. ಆದರೆ ಇಂದ್ರಿಯಾಣಿ ಪ್ರಮಾತೀನಿ ಹರಂತಿ, ಇಂದ್ರಿಯಗಳನ್ನು ಪೂರ್ತಿ ಅದು ವಿಷಯದ ಕಡೆಗೆ, ವಿಷಯದ ಆಸಕ್ತಿಯ ಕಡೆಗೆ ನಮ್ಮನ್ನು ಕರೆದುಕೊಂಡು ಹೋಗ್ತದೆ. ಅದಕ್ಕೋಸ್ಕರವಾಗಿ ಏನು ಮಾಡಬೇಕು ಅಂತ ಕೇಳಿದ್ರೆ ಇಂದ್ರಿಯಾಣಿ ಜಯಂತ್ಯಾಶು ನಿರಾಹಾರಾಮನೀಷಿಣ ವರ್ಜಯಿತ್ವ ರಸನಾಮಾಸೋ ರಸ್ಯೇತು ವರ್ತದೆ. ಇದಕ್ಕೆ ನಿರಾಹಾರ, ಇದನ್ನು ಉಪವಾಸ ಕೂರಿಸಬೇಕು. ಹೇಗೆ ಅಂತ ಕೇಳಿದ್ರೆ ಇಂದ್ರಿಯಗಳನ್ನು ಉಪವಾಸ ಕೂರಿಸುವುದು, ಇದನ್ನು ಪಾಠದ ಕಡೆಗೆ ನಮ್ಮನ್ನು ನಾವು ಬ್ಯುಸಿಯಾಗಿಟ್ಟುಕೊಳ್ಬೇಕು. ಯಾವಾಗ ನಾವು ಪಾಠಾದಿಗಳನ್ನು ಗುರುಗಳ ಮೂಲಕವಾಗಿ ಅಥವಾ ಈ ವಿಷಯಾದಿಗಳಿಂದ ಇದನ್ನು ನಾವು ಹಿಂದಕ್ಕೆ ತೆಗೆದುಕೊಂಡು ಹೋಗ್ತೇವೆಯೋ ಆವಾಗ ಈ ಇಂದ್ರಿಯಗಳು ನಿರಾಹಾರವಾಗ್ತವೆ. ಉಪವಾಸ ಇತ್ತು ಅಂತ ಅಂದರೆ ಇಂದ್ರಿಯಗಳು ಆವಾಗ ಅದು ಅಂಕೆಗೆ ಬರ್ತವೆ. ಇಂದ್ರಿಯಗಳಿಗೆ ಉಪವಾಸವನ್ನು ಕೂರಿಸದೆ ನೀವು ಅವುಗಳ ಇಷ್ಟಕ್ಕೆ ಬಿಟ್ಟರಿ ಅಂತಾದರೆ ಅವುಗಳು ನಿಮ್ಮ ಅಂಕೆಗೆ ಸಿಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಕೇಳಿದ್ರೆ ನೀವು ಅದನ್ನು ಕಂಟ್ರೋಲ್ ಮಾಡಬೇಕು. ಅವುಗಳು ನೀವು ಹೇಳಿದ್ದನ್ನು ಕೇಳೋದಲ್ಲ. ನೀವು ಅವುಗಳನ್ನು ನಿಮ್ಮ ಅಂಕೆಯಲ್ಲಿ, ನಿಮ್ಮ ಹತೋಟಿಯಲ್ಲಿ ಇಟ್ಟುಕೊಂಡು ಅದನ್ನು ಪಳಗಿಸಿದಿರಿ ಅಂತಾದರೆ, ಕುದುರೆಯನ್ನು ಪಳಗಿಸಲಿಕ್ಕೆ ಇದೇ ನಿಯಮ. ಏನು ಅಂತ ಕೇಳಿದ್ರೆ ಅದಕ್ಕೆ ಕಣ್ಣಿಗೆ ಪಟ್ಟಿಯನ್ನು ಕಟ್ಟುವ ಮೂಲಕವಾಗಿ ಅದನ್ನು ತನ್ನ ಆ ಸಾರಥಿ ಏನು ಮಾಡ್ತಾನೆ, ತನ್ನ ಹತೋಟಿಗೆ ತರ್ತಾನೆ. ಅದೇ ರೀತಿಯಾಗಿ ಇಂದ್ರಿಯಗಳನ್ನು ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ ಭಾಗವತ ಹೇಳ್ತದಲ್ವ, ತಾವಜ್ಜಿತೇಂದ್ರಿಯೋ ನ ಸ್ಯಾತ್ ವಿಜಿತಾನ್ವೇಂದ್ರಿಯೇ ಪುಮಾನ್ ಅಯೇತಸನಂ ಯಶ ಯಾವತ್ ಜಿತಂ ಸರ್ವಂ ಜಿತೇರಸೆ. ನೀನು ನಾಲಿಗೆಯನ್ನು, ಜಿಹ್ವೆಯನ್ನು ನೀನು ಗೆಲ್ಲಬೇಕಂತೆ. ಯಾಕೆ ಅಂತ ಕೇಳಿದರೆ ಇತರ ಇಂದ್ರಿಯಗಳನ್ನು ನೀವು ಹೇಗಾದರೂ ನೀವು ಬಯಸ್ಬೋದು. ಅದನ್ನು ಕಣ್ಣನ್ನು ನೀವು ಒಳ್ಳೆಯ ಪ್ರವಚನ, ಒಳ್ಳೆಯ ವಿಷಯದ ಕಡೆಗೆ ನೀವು ಕೊಡ್ಬೋದು. ಆ ಕಿವಿಯನ್ನು ಒಳ್ಳೆಯ ವಿಚಾರಗಳ ಕಡೆಯಲ್ಲಿ, ಪಾಠ ಪ್ರವಚನಾದಿಗಳಲ್ಲಿ ನೀವು ಕೊಟ್ಟರೆ ಇದು ಕೇಳ್ತದೆ. ಆದರೆ ವಶಕ್ಕೆ ಬರದೇ ಇರತಕ್ಕಂತಹದ್ದು ಯಾವುದು ಗೊತ್ತುಂಟ? ಒಂದೇ ಒಂದು ಇಂದ್ರಿಯ, ಅದು ರಸದ ನಾಲಿಗೆ. ನಾಲಿಗೆಗೆ ಅದರ ಚಾಪಲ್ಯ ಎಂಥದ್ದು ಅಂತ ಕೇಳಿದ್ರೆ ತಿನ್ನಬೇಕು 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 ಅಂತ ಅನಿಸ್ತಾ ಇರುವಂತಹದ್ದು. ಅದಕ್ಕೆ ತಿನ್ನಬೇಕು ಅಂತ ಅನಿಸುವುದು ಯಾವಾಗ ಅಂತ ಕೇಳಿದ್ರೆ ಅದಕ್ಕೆ ದಿನತ್ರಯಗಳಲ್ಲಿ, ಭಗವಂತನ ದಿನಗಳಲ್ಲಿ ಅದಕ್ಕೆ ವಿಪರೀತವಾಗಿರತಕ್ಕಂತಹ ವ್ಯಾಮೋಹ. ನಾನು ಅದನ್ನು ತಿನ್ನಬೇಕು, ನಾನು ಇದನ್ನು ತಿನ್ನಬೇಕು, ಅದನ್ನು ಅಲ್ಲಿಗೆ ಹೋಗಬೇಕು, ಅಥವಾ ಅಲ್ಲಿಗೆ ಹೋಗಿ ಇದನ್ನು ತಿನ್ನಬೇಕು. ಈ ರೀತಿಯಾದಂತಹ ವ್ಯಾಪಾರವನ್ನು ರಸನಾ ಮಾಡ್ತದೆ, ಜಿಹ್ವೆ ಮಾಡ್ತದೆ. ಜಿಹ್ವೆಯನ್ನು ನೀವು ನಿಮ್ಮ ವಶವರ್ತಿಯಾಗಿಟ್ಟುಕೊಂಡ್ರಿ ಅಂತಾದರೆ ಉಳಿದಂಥ ಎಲ್ಲ ಇಂದ್ರಿಯಗಳು ಕೂಡ ಸಹಜವಾಗಿ ನಿಮ್ಮ ಹತೋಟಿಗೆ, ನಿಮ್ಮ ಅಂಕೆಗೆ ಬರ್ತದೆ. ಅದಕ್ಕೋಸ್ಕರವಾಗಿ ನಜಯೇತ್ ರಸನಂ ಯಾವತ್, ನೀನು ಎಲ್ಲೇ ತನಕ ರಸನವನ್ನು, ನೀನು ನಾಲಿಗೆಯನ್ನು ನೀನು ಜಯಿಸೋದಿಲ್ವೋ ಅಲ್ಲಿಯ ತನಕ ನಿನಗೆ ಜಿತ ಎಂಬುದು ಆಗೋದೇ ಇಲ್ಲ ಎಂಬುದಾಗಿ ಹೇಳ್ತಾರೆ. ಇನ್ನು ಕಠೋಪನಿಷತ್ತಿನ ಬೇಕಾದಷ್ಟು ಪ್ರಮಾಣವನ್ನು ನಮಗೆ ಇಲ್ಲಿ ತೋರಿಸಿಕೊಡ್ತಾರೆ. ಇದಂ ಶರೀರಂ ಶ್ರೀ ವಿಷ್ಣು ರಥಮಿತ್ಯನು ಚಿಂತೆಯೇತ್. ಇದಂ ಯದು ವರ್ತತೆ, ಈ ದೇಹ, ಇದಂ ಶರೀರಂ, ಇದು ಶರೀರ, ರಿಂಗಕ್ಷಯೇ, ಶರೀರ ಕ್ಷಣಾತ್ ಇದು ನಾಶವಾಗ್ತದೆ. ಶರೀರಂ ಶ್ರೀ ವಿಷ್ಣೋ ರಥಂ, ಇದು ಯಾರ ರಥ ಅಂತ ಕೇಳಿದ್ರೆ ಭಗವಂತನ ರಥ ಅಂತ ತಿಳ್ಕೋ. ಅದಕ್ಕೋಸ್ಕರವಾಗಿ ನಾನು ಹೇಳಿದೆನವ, ರಥದ ಕಲ್ಪನೆ ಯಾವುದೋ ಒಂದು ಇವತ್ತಿನಿಂದ ನಾಳೆಗೆ ನಾಶವಾಗುವಂಥ ರಥವನ್ನು
ನಾವು ವೈಭವೀಕರಿಸುವುದಕ್ಕಿಂತ ಈ ಶರೀರವೆಂಬ ರಥವನ್ನು ನಾವು ವೈಭವೀಕರಿಸಬಹುದಲ್ವ? ಯಾಕೆ ಅಂತ ಕೇಳಿದರೆ ಇದರ ಹುಟ್ಟು ಗೊತ್ತಿದೆ, ಒಂದಲ್ಲ ಒಂದು ದಿವಸ ಹೋಗ್ತದೆ. ಹೇಗೆ ಅಂತ ಕೇಳಿದರೆ ತಟ್ಟಿರಾಯನ ಕೆಲಸ ಎಷ್ಟು ಅಂತ ಕೇಳಿದರೆ ಅಷ್ಟೇ. ನಾವು ರಥಾದಿಗಳಲ್ಲಿ ಏನು ಕಲ್ಪನೆಯನ್ನು ಇಟ್ಟುಕೊಳ್ಳಬೇಕು ಅಂತ ಕೇಳಿದರೆ ಇದೇ ಕಲ್ಪನೆ. ಅದರಲ್ಲಿ ಒಂದು ಸಿಂಹಾಸನ, ಅದರಲ್ಲಿ ಒಂದು ದೇವರು, ಅದರಲ್ಲಿ ಧ್ವಜ, ಅದರಲ್ಲಿ ಪತಾಕೆ, ಅದರಲ್ಲಿ ಚಿಹ್ನೆಗಳು ಎಲ್ಲವೂ ಉಂಟು. ಯಾವುದು ಅಂತ ಕೇಳಿದ್ರೆ ನೀನು ನಿನ್ನ ದೇಹವನ್ನು ಕಲ್ಪನೆ ಮಾಡಿಕೊ. ಏನು ಕೇಳಿದರೆ ರಥ, ಕಲಶ, ಒಳ್ಳೆಯ ಶಿರಸ್ಸು, ಒಳ್ಳೆಯ ಇದನ್ನು ನೀನು ಕಲ್ಪನೆ ಮಾಡಿಕೊಂಡಾಗ ಕಲಶ, ಸದ್ಬುದ್ಧಿಗಳು, ಅದೇ ರೀತಿಯಾಗಿ ಸತ್ವ, ರಜಸ್ಸು, ತಮಸ್ಸು ಇತ್ಯಾದಿ ಗುಣಗಳು, ಇದೆಲ್ಲ ದಂಡ, ಇಂದ್ರಿಯಗಳು, ಹಯಾನ್ಯಾಹು, ಕುದುರೆಗಳು, ಇದೆಲ್ಲವನ್ನೂ ಕೂಡ ಕಲ್ಪನೆ ಮಾಡಿಕೊಂಡು ವಿಜ್ಞಾನ ಸಾರಥಿರಿಯಸ್ತು, ಸಾರಥಿ ಬೇಕು. ಯಾವುದು? ವಿಜ್ಞಾನ ಸಾರಥಿ. ವಿಶೇಷ ಜ್ಞಾನ, ಒಳ್ಳೆಯ ಜ್ಞಾನ, ವಿಶೇಷ ಜ್ಞಾನ ಬರಬೇಕು ಅಂತಾದರೆ ಅಧ್ಯಯನ ಮಾಡಬೇಕು. ಈ ಅಧ್ಯಯನ ಮಾಡುವ ಮೂಲಕವಾಗಿ ನಾವು ಭಗವಂತನ ಕಡೆಗೆ ಮನಸ್ಸನ್ನು ನಿಗ್ರಹ ಮಾಡುವ ಮೂಲಕವಾಗಿ ಇಡಬೇಕು ಅಂತ ಹೇಳ್ತಾರೆ. ಸೋದ್ಭನ ಪರಮಾಪ್ನೋತಿ, ನೀನು ಈ ರೀತಿಯಾಗಿ ಒಳ್ಳೆಯ ಚಿಂತನೆಯನ್ನ ಮಾಡಿದ್ರಿ ಅಂತ ಹೇಳಿದ್ರೆ ತದ್ವಿಷ್ಣೋ ಪರಮಂ ಪದಂ ತತ್ ಯದ್ ವರ್ತತೆ ತತ್ ವಿಷ್ಣೋ ಪರಮಂ ಪದಂ ಕೆಂ ಭಗವಂತನ ಪದ ಎಂಬುದಾಗಿ ನಮಗೆ ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥ ದಾಸರು ಚಿಂತನೆಯನ್ನು ಕೊಡ್ತಾರೆ. ಈ ಚಿಂತನೆಯನ್ನು ನಮ್ಮ ದೈನಂದಿನ ಚರ್ಯೆಯಲ್ಲಿ, ನಮ್ಮ ದೈನಂದಿನ ವ್ಯವಸ್ಥೆಯಲ್ಲಿ ನಡೆಸುವಂತಾಗಲಿ, ಅಂತಹ ಬುದ್ಧಿಯನ್ನು ಭಗವಂತ ಕರುಣಿಸಲಿ ಅಂತ ಹೇಳಿಕೊಂಡು ಇವತ್ತಿನ ಪ್ರವಚನವನ್ನು ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು.